2 ರಾಜ್ಯದ 3 ಕ್ಷೇತ್ರಗಳ ಫಲಿತಾಂಶ ಹಿನ್ನೆಲೆ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ 2 ರಾಜ್ಯಗಳ ಚುನಾವಣಾ ಫಲಿತಾಂಶ ಇದೆ. ಅದರ ಜೊತೆಗೆ ರಾಜ್ಯದ 3 ಕ್ಷೇತ್ರಗಳ ಫಲಿತಾಂಶ ಇರೋ ಹಿನ್ನೆಲೆ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಎಷ್ಟು ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳೋದಕ್ಕಾಗಲ್ಲ, ಬಟ್ ನಾವು ಗೆಲ್ತೀವಿ ಅಷ್ಟೇನೆ. ನಾನು ಶಾಸ್ತ್ರ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು 3 ಕ್ಷೇತ್ರಗಳಲ್ಲೂ ಕೂಡ ಗೆದ್ದೇ ಗೆಲ್ತೀವಿ. ನನ್ನ ಪ್ರಕಾರ ಮಹಾರಾಷ್ಟ್ರದಲ್ಲೂ ಕೂಡ ಕ್ಲೋಸ್ ಫೈಟ್ ಇದೆ. ಯಾರು ಬೇಕಾದರೂ ಅಧಿಕಾರಕ್ಕೆ ಬರಬಹುದು. ನಾನು ಶಾಸ್ತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರದಲ್ಲೂ ನೆಕ್ ಟು ನೆಕ್ ಫೈಟ್ ಇದೆ. ನಮ್ಮ ಪಾರ್ಟಿ ವರ್ಕರ್ಸ್ ಹೇಳೋದು ಎಡ್ಜ್ನಲ್ಲಿ ಇದ್ದೇವೆ ಅಂತ. ನಾನು ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿಲ್ಲ, ಹಾಗಾಗಿ ಹೆಚ್ಚು ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜ್ಯದ ಉಪಚುನಾವಣೆ ಫಲಿತಾಂಶ 3 ಗೆಲ್ತೀವಿ. ಏನ್ ಸಂದೇಶ ಹೋಗ್ಬೋದು ಸರ್? ಗೆಲ್ತೀವಿ ಅಂತ ಅಷ್ಟೇ ಬರೀಬೇಕು. ಚುನಾವಣಾ ಫಲಿತಾಂಶ ನೋಡಪ್ಪ, ಅಷ್ಟೇ ಗೆಲ್ತೀವಿ ಅಂತ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ, ನಾನು 2 ದಿನ ಹೋಗಿದ್ದೆ, ಇವರು ಹೋಗಿದ್ರು, ನಮ್ಮ ಮಾದೇವಪ್ಪ ಹೋಗಿದ್ದ, ವೆಂಕಟೇಶ್ ಹೋಗಿದ್ದ, ಬಹಳ ಜನ ಹೋಗಿದ್ರು. ಎಲ್ಲರದ್ದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ. ಚುನಾವಣಾ ಫಲಿತಾಂಶ ಏನು ಸಂದೇಶ ಕೊಡ್ಬೋದು ಸರ್? ರಾಜ್ಯದ ಜನರಿಗೆ ಏನಾದ್ರು ಸಂದೇಶವನ್ನು ಕೊಡುತ್ತಾ ಚುನಾವಣಾ ಫಲಿತಾಂಶ ಅಂತ ಸರ್? 3 ಅಂತಂದ್ರೆ ಕೆಲವು ಮೀಡಿಯಾದವರು ಸುಳ್ಳು ತೋರಿಸ್ತಾ ಇದ್ದಾರೆ ಜನರಿಗೆ.